ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ಅಷ್ಟೇ ಚೆನ್ನಾಗಿದ್ದೀವಿ. ಇದು ಸಂಡೇ ಸಿಂಪಲ್ ಈವ್ನಿಂಗ್ ಬ್ಲಾಗ್ ಇರುತ್ತೆ ಸಂಡೇದು. ಸಂಡೇ ಸ್ನ್ಯಾಕ್ಸ್ಗೆ ಅಂತ ಈರುಳ್ಳಿ ಪಕೋಡ ಮಾಡ್ಕೊಳ್ತಾ ಇದ್ದೆ. ಸಂಡೇ ಆಗಿರೋದ್ರಿಂದ ಮನೇಲಿದ್ರಲ್ವ ಹಸ್ಬೆಂಡು ಎಲ್ಲರೂ, ಹಾಗಾಗಿ ಅವರು ಸ್ನ್ಯಾಕ್ಸ್ಗೆ ಏನಾದರೂ ಮಾಡು, ಆಮೇಲೆ ಹೊರಗಡೆ ಹೋಗೋಣ ಅಂತಿದ್ರು. ಸ್ವಲ್ಪ ಹೊರಗಡೆ ಕೆಲಸ ಇತ್ತು, ಹಾಗಾಗಿ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಸಿಂಪಲ್ಲಾಗಿ ಈರುಳ್ಳಿ ಪಕೋಡ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಈ ಬೇಸಿಗೆ ಕಾಲದಲ್ಲಿ ಪಕೋಡ ಎಲ್ಲ ತಿನ್ನೋಕೆ ಅಷ್ಟು ಇಂಟ್ರೆಸ್ಟ್ ಇರಲ್ಲ, ಆದರೆ ಈವ್ನಿಂಗ್ ಟೈಮಲ್ಲಿ ಆದರೆ ತಿನ್ನಬೇಕು ಅಂತ ಅನಿಸುತ್ತೆ ಕೂಡ, ಹಾಗಾಗಿ ಸಿಂಪಲಾಗಿ ಈರುಳ್ಳಿ ಪಕೋಡ ಕೂಡ ಮಾಡ್ಕೊಳ್ತಾ ಇದ್ವಿ. ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಕಾಫಿ ಅಥವಾ ಟೀ ಇರಬೇಕು, ತುಂಬ ಚೆನ್ನಾಗಿರುತ್ತೆ. ಯಾವ ಟೈಮಲ್ಲಿ ಬೇಕಾದರೂ ನೀವು ಈರುಳ್ಳಿ ಪಕೋಡ ಮಾಡ್ಕೊಂಡು ತಿನ್ಕೊಬೋದು. ಅದರಲ್ಲೂ ಚಳಿಗಾಲದಲ್ಲಂತೂ ತುಂಬ ಇಷ್ಟ ನನಗಂತೂ ಪಕೋಡ ಮಾಡ್ಕೊಂಡು ತಿನ್ನೋಕ್ಕೆ. ಹಾಗಾಗಿ ನಾನು ಸಿಂಪಲಾಗಿ ಈರುಳ್ಳಿ ಪಕೋಡ ಕೂಡ ಮಾಡಿಕೊಂಡೆ. ಒಂದು ಕಡೆ ಟೀಗೆ ಅಂತ ಇಟ್ಕೊಂಡು, ಹಂಗೆ ಪಾಪಗೂ ಕೂಡ ಈವ್ನಿಂಗ್ ಹಾಲು ಕೂಡ ಕುಡಿಸಿರ್ಲಿಲ್ಲ, ಹಾಗಾಗಿ ಅವನಿಗೂ ಕೂಡ ಹಾಲಿಗೆ ಅಂತ ರೆಡಿ ಮಾಡಿಕೊಂಡೆ. ಅವನಿಗೆ ಡೈಲಿ 2 ಟೈಮ್ಸ್ ಅಂತೂ ನಾನು ಹಾಲು ಕೊಡ್ತೀನಿ. ಹಾಗೆ ಮನೆಗೇನೋ ಆರ್ಡರ್ ಬಂದಿತ್ತು, ಹಾಗಾಗಿ ಓಪನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ನನ್ನ ಹಸ್ಬೆಂಡ್ ಆರ್ಡರ್ ಮಾಡಿದ್ರು. ನನಗೆ ಏನು ಅಂತ ಅದ್ರ ಬಗ್ಗೆ ಐಡಿಯಾ ಇರಲಿಲ್ಲ, ಹಾಗಾಗಿ ನೀನೇ ಓಪನ್ ಮಾಡಿ ನೋಡು ಏನಿರ್ಬೋದು ಅಂತ ಅಂದರು. ನಾನು ಅಂದ್ಕೊಂಡೆ ಏನಾದರೂ ಮನೆಗೆ ಥಿಂಗ್ಸ್ ಆರ್ಡ್ರ್ ಮಾಡಿರ್ತಾರೆ ಫ್ಲಿಪ್ಕಾರ್ಟಲ್ಲಿ ಅಂತ ಅಂದ್ಕೊಂಡಿದ್ದೆ, ಆದರೆ ಅವ್ರಿಗೆ ಅಂತ ಆರ್ಡ್ರ್ ಮಾಡ್ಕೊಂಡಿದ್ದಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ಅವರು ಯಾವಾಗಲೂ ಫ್ಲಿಪ್ಕಾರ್ಟಲ್ಲೇ ಆರ್ಡ್ರ್ ಮಾಡಿದಂತೆ ಪರ್ಫ್ಯೂಮ್ಸ್ನ, ಹಾಗಾಗಿ ಅವ್ರು ಹೇಳ್ತಾಯಿದ್ರು ನಾನು ಯಾವಾಗಲೂ ಆರ್ಡ್ರ್ ಮಾಡೋದು ಫ್ಲಿಪ್ಕಾರ್ಟಲ್ಲೇ ಪರ್ಫ್ಯೂಮ್ಸ್ನ ಅಂತೇಳಿ. ವರ್ತ್ ಕೂಡ ಇದೆ, ಕಮ್ಮಿ ರೇಟಿಗೆ ಸಿಗುತ್ತೆ ಅಂತೇಳಿ ಯಾವಾಗಲೂ ಫ್ಲಿಪ್ಕಾರ್ಟಲ್ಲೇ ಆರ್ಡರ್ ಮಾಡಿ ತೊಗೊಳ್ತಾರೆ. ಅದು ಕೂಡ ಬಂದಿತ್ತಲ್ವ, ನೀನೇ ಓಪನ್ ಮಾಡು ಅಂದರು. ನಾನೇ ಓಪನ್ ಮಾಡಿ ನೋಡ್ತಾ ಇದ್ದೆ. ತುಂಬ ಚೆನ್ನಾಗಿದ್ವು ಎರಡು ಕೂಡ, ವರ್ತಿತ್ತು. ಎಷ್ಟು ಅಮೌಂಟು ಅಂತ ನಂಗೆ ಅಷ್ಟು ಗೊತ್ತಾಗಲಿಲ್ಲ, ಯಾಕಂದರೆ ಅವರು ಆರ್ಡರ್ ಮಾಡಿದ್ರಲ್ವ, ಹಾಗಾಗಿ ಸ್ಮೆಲ್ ಕೂಡ ಸಖತ್ತಾಗಿತ್ತು ಪರ್ಫ್ಯೂಮ್ದು. ಡೆನ್ವರು ಸಖತ್ತಾಗಿತ್ತು. ನನ್ನ ಮಗ ಕೂಡ ಅಷ್ಟೇ ಹಿಡ್ಕೊಂಡು ಆಟಾಡ್ತಿದ್ದ. ಹಾಗೆ ಅವ್ನಿಗೆ ಹಾಲೆಲ್ಲ ಕುಡಿಸ್ಬಿಟ್ಟು ನಾನು ಹೆಂಗೋ ರಾಗಿ ಲಡ್ಡು ಮಾಡಿದ್ನಲ್ವ, ಹಾಗಾಗಿ ಅವ್ನಿಗೆ ಡೈಲಿ 1 ಟೈಮ್ ಅಂತ ಕೊಡ್ತೀನಿ. ಮಾರ್ನಿಂಗ್ ಕೊಡೋಕೆ ಹೋದರೆ ಅವ್ನು ಯಾಕೋ ಇಷ್ಟಪಟ್ಟು ತಿಂದಿರಲಿಲ್ಲ, ಹಾಗಾಗಿ ಈವ್ನಿಂಗ್ ಕೊಟ್ಟಿದ್ದೆ, ಇಷ್ಟಪಟ್ಟು ತಿಂದ. ನಾನು ಹೇಳಿದ್ನಲ್ವ ಸ್ವಲ್ಪ ತರಕಾರಿ ತರೋದಿತ್ತೆ, ಮನೆಗೆ ಸ್ವಲ್ಪ ಥಿಂಗ್ಸ್ ಕೂಡ ತರಬೇಕು, ಹಾಗಾಗಿ ಕೆಳಗಡೆ ಹೋಗೋಣ ತರಕ್ಕೆ ಅಂತ ಹೊರಟಿದ್ವಿ. ಪಾಪು ಕೂಡ ತುಂಬ ಹಠ ಮಾಡ್ತಿದ್ದ ನಾನು ಬರಲ್ಲ ಅಂತೇಳಿ, ಹಾಗಾಗಿ ಅವನಿಗೆ ಹಸ್ಬೆಂಡ್ ಶೂ ಹಾಕ್ತಾಯಿದ್ರು. ನಾವು ಕೂಡ ಹೋದ್ವಿ. ಹಸ್ಬೆಂಡ್ ಯಾಕೋ ಗೋಬಿ ತಿನ್ನಬೇಕು ಅಂದರು ಅಂತೇಳಿ ಗೋಬಿ ತೊಗೊಂಡ್ರು. ನಾವು ಹೋಗಿದ್ದೆ ಪಾಪುಗೆ ಸ್ವಲ್ಪ ಬಟ್ಟೆ ತೊಗೊಬೇಕು ಅಂತ ಹೋದ್ವಿ. ಸುಮಾರು ಅಂಗಡಿ ನೋಡಿದ್ವಿ, ಯಾಕೋ ಅಷ್ಟು ಲೈಕ್ ಆಗಲಿಲ್ಲ ಬಟ್ಟೆ, ಹಾಗಾಗಿ ಬಿಟ್ಬಿಟ್ಟು ಬಂದ್ವಿ. ಹಾಗೆ ಬರ್ಬೇಕಾದ್ರೆ ಅವ್ರ ಪಪ್ಪ ಅವನಿಗೆ ಚೇರು, ಬ್ಯಾಟು, ಬಾಲು, ಹಾಗೆ ಆಲ್ ಇನ್ ಒನ್ ಬುಕ್ಸು, ಸ್ವಲ್ಪ ತರಕಾರಿ, ಹಣ್ಣು ಎಲ್ಲ ತೊಗೊಂಬಿಟ್ಟು ಬಂದ್ವಿ. ಅವ್ನು ಕೂಡ ಆಟಾಡ್ತಾ ಇದ್ದ. ತಂದೆ 2 ನಿಮಿಷ ಆಗಿರಲಿಲ್ಲ, ಓಪನ್ ಮಾಡಿ ಆಟಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ನಾನು ಏನೇನು ತಂದೆ ಅಂತೇಳಿ ರಿಟರ್ನ್ ತೋರಿಸ್ತಾ ಇದ್ದೀನಿ ನಿಧಾನಕ್ಕೆ. ಹಾಗೆ ಅವ್ನು ಕೂಡ ಅಷ್ಟೇ ಅವ್ರ ಪಪ್ಪಗೆ ಅಂದ ತಕ್ಷಣ ಓಪನ್ ಮಾಡಿಸ್ಕೊಂಡು ಅವ್ರ ಪಪ್ಪ ಜೊತೆಗೆ ಆಟಾಡ್ತಿದ್ದ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೆ. ಈ ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.